ಚೆಕಪ್ ಎಲ್ಲ ಆಯಿತಾ? ಟ್ಯಾಬ್ಲೆಟ್ಸ್ ಏನಾದರೂ ಚೇಂಜ್ ಮಾಡಿದ್ರಾ? ಡಾಕ್ಟರ್ ಏನಂದ್ರು ಬೇಗ ಹುಷಾರಾಗ್ತಾರಂತ? ಅದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡೋಕೆ ಹೇಳಿದ್ದಾರೆ ಮೇಡಮ್. ಆದಷ್ಟು ಬೇಗ ಹುಷಾರಾಗ್ತಾರಂತೆ. ಸದ್ಯ ಈಗಲಾದರೂ ನಿನ್ನ ಗಂಡನ ಬಗ್ಗೆ ಸ್ವಲ್ಪ ಕಾಳಜಿ ಬಂತಲ್ಲ, ಅದೇ ಸಂತೋಷ. ನಿನಗೆ ನಿನ್ನ ಗಂಡನ ಮೇಲೆ ಪ್ರೀತಿ ಇದೆ, ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಆದರೂ ನೀನು ಅವನ ಜೊತೆ ಚೆಕಪ್ಗೆ ಹೋಗಬೇಕಾಗಿತ್ತು. ಗಂಡನಿಗಿಂತ ಇಂಪಾರ್ಟೆಂಟ್ ಕೆಲಸ ನಿನಗೇನಿತ್ತು ಹೇಳು? ಅತ್ತೆ ಅತ್ತೆ ಅದು ಏನದು ಇದು ಅಂತ ಕನ್ವರಿಸ್ತಾ ಇರ್ತೀಯ? ಅನಿಕಾ, ನಿನಗೇನೇ ಆಗಿತ್ತು? ಅವ್ರ ಮನೇಲಿ ಹೋಗಿ ಉಳ್ಕೊಳ್ಳೋಂಥದ್ದು? ಅಜ್ಜಿ, ಅದು ಇಬ್ಬರು ಕರೆಕ್ಟಾಗಿದ್ದೀರಾ. ರೀ, ಊಟ ತರಲ್ಲ? ಏನು ತಿಂತೀರಾ ನೀವು? ನಾನು ಅವನಿಗೆ ಊಟ ಮಾಡಿಸಿ ಆಗಿದೆ. ಮೊದಲು ಅವನ್ನ ಕರ್ಕೊಂಡು ಹೋಗಿ ಮಲಗಿಸು. ಪಾಪ ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾನೆ, ಎಷ್ಟು ಸುಸ್ತಾಗಿದೆಯೋ ಏನೋ ಅವನಿಗೆ. ಕರ್ಕೊಂಡು ಹೋಗಿ ಮಲಗಿಸು. ಆಯಿತು ಅತ್ತೆ. ಹಾಂ ಹೌದು, ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಮತ್ತೆ ಏನೋ ಪ್ಲ್ಯಾನ್ ಹಾಕ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಹೌದಾ ಅನಿಕಾ? ಅಯ್ಯೋ ಏನೂ ಇಲ್ಲ ಅಜ್ಜಿ, ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಇನ್ನೇನು ಮತ್ತೆ, ನಿಮ್ಮಮ್ಮ ಗಂಡ ಬಂದಿದ್ದಾನೆ, ಅವನಿಗೆ ಹುಷಾರಿಲ್ಲ ಅನ್ನೋ ಪರಿಜ್ಞಾನನೂ ಇಲ್ಲದೆ ಅವಳು ನಿನ್ನ ಜೊತೆ ಬಂದೇಳ ಅಂದರೆ ಏನೋ ಕಾರಣ ಇರಲೇಬೇಕು. ಏನಂತ ಇಂಪಾರ್ಟೆಂಟ್ ಕೆಲಸ ಹೇಳು ಊರ್ಮಿಳಾ, ಏನಂತ ಇಂಪಾರ್ಟೆಂಟ್ ಕೆಲಸ ಇತ್ತು? ನಿಜ ಹೇಳು, ಯಾಕೆ ಸುಮ್ಮನೆ ಇದೆಯಾ? ಅತ್ತೆ ಏನೂ ಇಲ್ಲ ಅತ್ತೆ, ನೀವು ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ. ನಾವೇನು ಪ್ಲಾನ್ ಮಾಡಿಲ್ಲ. ಅದೇನು ಮಾಡ್ತಿರೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅದಿರಲಿ, ನಾನೊಂದು ಕೆಲಸ ಹೇಳ್ತೀನಿ, ಅದನ್ನಾದರೂ ನೆಟ್ಟಿಗೆ ಮಾಡ್ತೀರಾ? ಏನತ್ತೆ? ನೋಡು ಊರ್ಮಿಳಾ, ಇಷ್ಟು ದಿನ ನೀನು ಮಾಡಿದ ಮನೆ ಹಾಳು ಕೆಲಸ ಎಲ್ಲ ಬಿಟ್ಟು ಮನಸ್ಸನ್ನ ಪ್ರಶಾಂತವಾಗಿಟ್ಕೋ. ನೀನು ಚಂದ್ರು ಪಕ್ಕದಲ್ಲೇ ಇರು, ಅವನ್ನ ಮಾತಾಡಿಸು, ಅವನಿಗೆ ಆರೈಕೆ ಮಾಡು. ಮೇಡಮ್, ನಾನು ಇದೀನಲ್ಲ, ನೋಡ್ಕೊಂತೀನಿ ಬಿಡಿ. ನೀನು ಆಚೆ ನೋಡ್ಕೊ. ಹಾಗಂತ ಮನೆ ಒಳಗಡೆ ಬಂದು ಅವನ್ನ ನೋಡ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಅವನ್ನ ನೋಡ್ಕೊಳ್ಳೋದಕ್ಕೆ ಮನೆಯವರು ಅಂತ ನಾವಿದ್ದೀವಿ. ಪ್ರೀತಿಯಿಂದ ನಾವು ನೋಡಿಕೊಂಡ್ರೆ ಬೇಗ ಗುಣ ಆಗ್ತಾನೆ. ಊರ್ಮಿಳಾ ನೋಡು, ನೀನು ಯಾರ ಮೇಲೂ ಡಿಪೆಂಡ್ ಆಗಬೇಡ. ಚಂದ್ರುಗೆ ಯಾವುದೇ ಕಾರಣಕ್ಕೂ ಏನೂ ಆಗಬಾರ್ದು. ಅವನು ಚೆನ್ನಾಗಿರ್ಬೇಕು, ಅವನ್ನ ನೀನು ಚೆನ್ನಾಗಿ ಆರೈಕೆ ಮಾಡಬೇಕು. ಅರ್ಥ ಆಯ್ತಾ? ಸರಿ ಅತ್ತೆ. ಬೇಬಿ, ಏನು ಅವ್ರನ್ನ ಹಾಗೆ ನೋಡ್ತಿದೀಯಾ? ಏನೂ ಇಲ್ಲ ಮಾಮ್, ಆ್ಯಕ್ಚುಲಿ ಡ್ಯಾಡ್ನ ನೋಡಿ ತುಂಬ ದಿನ ಆಯ್ತಲ್ಲ, ಅದಕ್ಕೆ ಹಾಗೆ ನೋಡ್ತಿದ್ದೆ ಅಷ್ಟೇ. ಸರಿ ಬೇಬಿ, ನಾನು ಅವ್ರನ್ನ ಹೋಗಿ ಮಲಗಿಸ್ತೀನಿ. ಮತ್ತೇನಾದರೂ ಅತ್ತೆ ಬಂದರೆ ಗುರ್ರ ಅಂತಾರೆ. ರೀ ಬನ್ನಿ. ಹೇ, ಡ್ಯಾಡ್ ಯಾವಾಗಲೂ ಹೀಗೆ ಇದ್ರಾ? ಅವ್ರಲ್ಲಿ ಏನು ಚೇಂಜಸ್ಸೇ ಇಲ್ವಾ? ಇಲ್ಲ ಮೇಡಮ್, ಹೀಗೆ ಇದ್ರು, ಏನು ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ. ಅಲ್ಲ, ಅವರಲ್ಲಿ ಏನೂ ಚೇಂಜಸ್ ಇಲ್ಲ, ಯಾವುದೇ ಇಂಪ್ರೂವ್ಮೆಂಟ್ಸು ಇಲ್ಲ. ಆದರೂ ಅವ್ರು ಹೇಗೆ ಕಮಲಿ ಊರಿಗೆ ಹೋಗಿ ಕಮಲಿ ತಾಯಿ ಸಮಾಧಿ ಹತ್ರ ಹೋದ್ರು? ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಇನ್ನೂ ಅಲ್ಲಿ ಫಂಕ್ಷನ್ ಮುಗ್ದೇ ಇರಲಿಲ್ಲ. ನಾನು ಮಾಡಿದ ಗಡಿಬಿಡಿಯಿಂದ ನೀವು ಅರ್ಧದಲ್ಲೇ ಬಂದ್ಬಿಡ್ಬೇಕಾಯ್ತು. ಅರೆ ಕಮಲಿ ಅವರೇ, ಯಾಕೆ ಆ ಥರ ತಿಳ್ಕೊತಾ ಇದ್ದೀರಾ? ನೀವೊಬ್ಬರೇ ಇಷ್ಟೊತ್ತಲ್ಲಿ ಇಲ್ಲಿಗೆ ಬರೋದು ನಂಗೆ ಯಾಕೋ ಒಂಥರ ಅನ್ನಿಸ್ತಿತ್ತು. ಅಟ್ಲೀಸ್ಟ್ ನಾನೇ ಬಂದು ನಿಮ್ಮನ್ನು ಡ್ರಾಪ್ ಮಾಡಿ ಹೋದರೆ ನನಗೂ ಒಂಚೂರು ಸಮಾಧಾನ ಆಗುತ್ತೆ ಅಂತ ಬಂದೆ. ಇಷ್ಟು ಅರ್ಜೆಂಟಾಗಿ ಅನಿಕಾ ಮನೆಗೆ ಏನಕ್ಕೆ ಹೋಗಬೇಕು ಅಂತ ಹೇಳಿದ್ರಿ? ಸರ್, ನನಗೆ ಅಪ್ಪಯಿಂದ ಯೋಚನೆ ಆಗಿತ್ತು ಸರ್. ಅವ್ರಿಗೆ ಬೇರೆ ಹುಷಾರಿಲ್ಲ,
ಅದು ಅಲ್ಲದೆ ಅಪ್ಪ ಇನ್ನ ಇವತ್ತು ಆ ಸ್ಥಿತಿನಾಗ ನೋಡಿ ನನಗೆ ಸ್ಯಾನೇ ಭಯ ಆಗಿತ್ತು. ಅವ್ರು ಹೆಂಗವ್ರೋ ಹಾಸ್ಪಿಟ್ಲಿನಾಗೆ ಡಾಕ್ಟರ್ ಏನು ಹೇಳಿದ್ರು ಅನ್ನೋದೇ ಪದೇ ಪದೇ ಗೆಪ್ತಿ ಬತ್ತಿತ್ತು ಸರ್. ಅದಕ್ಕೆ ಒಂದ್ಕಿತ ನೋಡ್ಕೊಂಡ್ ಬಂದ್ಬಿಡಮ್ಮ ಅಂತ ಅಲ್ಲಿಂದ ಹೊರಟೆ. ನೀವೇನು ವೆರಿ ಮಾಡ್ಕೊಂಬೇಡಿ ಕಮಲಿ ಅವರೇ, ಅಂಕಲ್ಗೇನು ಆಗಿರಲ್ಲ. ಆರಾಮಾಗಿ ಹೋಗಿ ಮಾತಾಡ್ಕೊಂಡು ಬನ್ನಿ. ನಾನು ನಿಮ್ಮ ಜೊತೆ ಬರಲಾ? ಅಯ್ಯೋ ಬೇಡ ಸರ್. ಯಾಕೆ ಕಮಲಿ ಅವರೇ? ಸರ್, ನಾನು ನೀವು ಅಲ್ಲಿ ಇಲ್ದಿರೋದು ನೋಡಿ ಈಗಾಗಲೇ ಅತ್ತೆಮ್ಮ ಸ್ಯಾನೆ ಗಾಬರಿ ಆಗಿರ್ತಾರೆ. ನಾನಂತೂ ಅಲ್ಲಿ ಬರೋಕ್ಕಾಗಲ್ಲ, ಇಲ್ಲಿಗೆ ಹೋಗ್ಬೇಕು. ನೀವಾದರೂ ಅಲ್ಲಿದ್ದು ಮ್ಯಾನೇಜ್ ಮಾಡಿ ಸರ್. ಅತ್ತೆಮ್ಮಗೆ ಫೋನ್ ಮಾಡಿ ನಾನು ಹೊರಟಿದ್ದೀನಿ, ವಾಪಸ್ ಬಿದ್ನೆ ಬರ್ತೀನಿ ಅಂತ ನಾನು ಹೇಳ್ತೀನಿ ಸರ್. ಬೇಡ ಕಮಲಿ ಅವರೇ, ಅಮ್ಮ ಇವೆಂಟಲ್ಲಿ ತುಂಬ ಬ್ಯುಸಿ ಇದ್ರು. ಹೇಗಿದ್ರು ನಾನೇ ಒಂದು 15 ನಿಮಿಷಕ್ಕೆ ಮನೆಗೆ ರೀಚ್ ಆಗ್ತೀನಿ. ಅಮ್ಮನ ಹತ್ರ ಹೋಗಿದ ತಕ್ಷಣ ನಾನೇ ಮಾತಾಡ್ತೀನಿ. ಈಗಲೇ ಕಾಲ್ ಮಾಡಿ ಹೇಳಿದ್ರೆ ಅವರು ಟೆನ್ಷನ್ ಆಗ್ತಾರೆ. ಹೌದು ಸರ್, ಅದು ದಿಟನೆಯ. ಯಾಕೋ ಅವ್ರ ತವ ಒಂದು ಮಾತಾದರೂ ಏಳು ಬರಬೇಕಿತ್ತು ಅಂತ ಅನ್ನಿಸ್ತೈತೆ. ಕಮಲಿ ಅವರೇ, ನೀವೇನು ಚಿಂತೆ ಮಾಡಬೇಡಿ. ಅಮ್ಮಂಗೆ ಸಿಚುಯೇಷನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಮಾಡ್ಕೊತಾರೆ. ಅದು ಅಲ್ಲದೆ ಇಷ್ಟು ದಿನ ಅಂಬಿ ವೇಷ ಅನಿಕಾ ನಿಮಗೆ ತೊಂದರೆ ಕೊಟ್ಟಿದ್ದು, ಇಷ್ಟೆಲ್ಲ ತೊಂದರೆಗಳ ಮಧ್ಯೆ ನಿಮಗೆ ಅಪ್ಪನ ನೋಡೋದು ಕಷ್ಟ ಆಗ್ತಿತ್ತು. ಈಗ ಅದು ಯಾವ ಚಿಂತೆನೂ ಇಲ್ಲ. ನೀವು ಹೋಗಿ ಆರಾಮಾಗಿ ಅಪ್ಪನ ಹತ್ರ ಮಾತಾಡಿಕೊಂಡು ಬನ್ನಿ. ನಾನು ಮನೇಲಿ ಹೋಗಿ ಮ್ಯಾನೇಜ್ ಮಾಡ್ತೀನಿ. ಸರಿ ಸರ್, ನಾನು ಹೋಗಿ ಅಪ್ಪ ಅಂತ ಮಾತಾಡ್ಕೊಂಬರ್ತೀನಿ. ಕಮಲಿ ಅವರೇ, ಎಲ್ಲ ಮುಗಿದ್ಮೇಲೆ ನಂಗೆ ಕಾಲ್ ಮಾಡಿ, ನಾನೇ ಬಂದು ಪಿಕ್ ಮಾಡ್ತೀನಿ. ಅಯ್ಯೋ ಬೇಡ ಸರ್, ನಾನೇ ಬರ್ತೀನಿ. ಸರಿ ಕಮಲಿ ಅವರೇ, ಹುಷಾರು. ಅಂತೂ ಭಾಳ ದಿನಗಳ ಮೇಲೆ ನಮ್ಮನೆಲ್ಲೂ ಒಂದು ಫಂಕ್ಷನ್ ಅಂತ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ತುಂಬ ಖುಷಿಪಟ್ಟರು. ಎಷ್ಟೆಲ್ಲ ಹೊಗಳಿದ್ರು ಗೊತ್ತಾ? ನೀವು ಹೊಗಳಿಸ್ಕೊಂಡ್ರಿ ರಮೇಶ್, ನಾನು ತೆಗಳಿಸ್ಕೊಂಡೆ. ಯಾಕ್ತಾರ ಏನಾಯ್ತು? ಏನು ಅಂತ ಕೇಳ್ತಿರಲ್ಲ ರಮೇಶ್. ನನ್ನ ಫ್ರೆಂಡ್ಸ್ ಎಲ್ಲ ಹೊರಡುವಾಗ ಕಮಲಿ ಅಲ್ಲಿ ಇರ್ಲಿಲ್ಲ. ಮನೆ ಸೊಸೆ ಆದವಳು ಹೇಳ್ ಹೋಗ್ಲಿಲ್ವಾ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು. ಇದಕ್ಕಿಂತ ಅವಮಾನ ಬೇಕಾ? ಅವ್ರಿಗೆ ನಾನು ಏನಂತ ಉತ್ತರ ಕೊಡ್ಲಿ? ನಿನ್ಗೆ ಗೊತ್ತೇ ಇದೆ ಅಲ್ವಾ, ಚಂದ್ರು ಇಷ್ಟೊಂದು ದಿನ ಆದ್ಮೇಲೆ ಮನೆಗೆ ಬಂದಿದ್ದಾನೆ. ಅವಳಿಗೂ ಅಪ್ಪನ ನೋಡ್ಬೇಕು ಅನ್ನೋ ಕಾತರ. ರಚ್ಚು ಈಗ ಬಂದ್ರ? ಬನ್ನಿ ಇಲ್ಲಿ. ಕಮಲಿ ಹೋಗುವಾಗ ನಿಮ್ಗೇನಾದ್ರೂ ಹೇಳ್ ಹೋದ್ಲಾ? ಇಲ್ಲ ಅತ್ತೆ, ಏನು ಹೇಳಿಲ್ಲ. ಯಾಕೆ, ಏನಾಯ್ತು? ಯಾಕೆ ಏನು ಬೇಡ, ಹೇಳ್ ಹೋದ್ಲಾ ಇಲ್ವಾ ಅಷ್ಟೇ. ಇಲ್ಲ, ಏನು ಹೇಳಿಲ್ಲ. ರಚು, ಅಮರ್, ಯು ಪ್ಲೀಸ್ ಕ್ಯಾರಿ ಆನ್. ತಾರಾ, ಕಮಲಿ ನಿನಗೆ ಹೇಳಿಲ್ಲ ಅಂದ್ರೆ ಇನ್ ಇವ್ರಿಗೆ ಹೇಳಿರ್ತಾಳ? ಅವ್ರಪ್ಪನ್ ನೋಡಕ್ ಹೋಗೋದ್ ಬೇಡ ಅಂತ ನಾನು ಹೇಳ್ತಿಲ್ಲ ರಮೇಶ್. ಆದ್ರೆ ಹೋಗುವಾಗ ನಮ್ಗೆ ಹೇಳ್ ಹೋಗ್ಬೋದಿತ್ತಲ್ಲ ಅಂತ ನನ್ನ ಪ್ರಶ್ನೆ. ನಾವ್ ಯಾರಿಗೋಸ್ಕರ ಪಾರ್ಟಿ ಮಾಡಿದ್ವೋ ಎಂಡ್ ಟೈಮಲ್ಲಿ ಅವರೇ ಇಲ್ಲ ಅಂದ್ರೆ ಏನ್ ಅರ್ಥ? ಅಟ್ಲೀಸ್ಟ್ ಅವ್ರೆಲ್ರನ್ನು ಕಳಿಸ್ಕೊಡೋ ತನಕನಾದ್ರೂ ಇರ್ಬೇಕಲ್ವಾ? ನಾನೊಪ್ಪಲ್ಲ ರಮೇಶ್. ಈ ಮನೆ ಸೊಸೆ ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನ ಖಂಡಿತ ನಾನು ಒಪ್ಪಲ್ಲ, ಆಕ್ಸೆಪ್ಟು ಮಾಡಲ್ಲ. ಋಷಿ, ಕಮಲಿ ಎಲ್ಲಿ ಹೋಗಿದ್ದಾಳಂತ ನಿನಗೆ ಗೊತ್ತಾ? ನಿನಗೆ ಹೇಳಿ ಹೋದ್ಲಾ? ಕಮಲಿ ಅವರು ಅವ್ರ ತಂದೆ ನೋಡೋದಕ್ಕೆ ಅಂತ ಹೋಗಿದ್ದಾರೆ. ಅವಳು ಹೋದ್ಲು, ನೀನ್ ಇಲ್ಲಿಗೆ ಬಂದೆ. ನಿನಗೆ ಹೇಳ್ದ ಹಾಗೆ ನಮಗೆ ಹೇಳಿ ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಂತ ಅವಳಿಗೆ? ಅಮ್ಮ ಹಾಗಲ್ಲ, ಕಮಲಿ ಅವರು ನಿಮ್ಮ ಹತ್ರ ಹೇಳೋಣ ಅಂತಾನೆ ಹೊರಟಿದ್ರು. ಋಷಿ, ಮಾತ್ ಮರ್ಸೋದಕ್ಕೆ ನಿನ್ಗೇನೇನೋ ಹೇಳ್ಬೇಡ. ಅವಳು ಹೇಳ್ದೆ ಹಾಗೆ ಹೋಗಿರ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ ನಿಜವಾಗ್ಲೂ ಕಮಲಿ ಅವರು ನಿಮ್ಮ ಹತ್ರ ಹೇಳಬೇಕು ಅಂತಾನೆ ಇದ್ರು. ಈಗ ಲೇಟ್ ಆಗಿದೆ, ನಾನು ಅಮ್ಮನ ಹತ್ರ ಹೇಳ್ತೀನಿ ಅಂತ ಕಳಿಸ್ಕೊಟ್ಟೆ. ಹೆಂಡ್ತಿನ ವಹಿಸ್ಕೊಂಡು ಮಾತಾಡೋದೆ ನಿನ್ ಕೆಲಸ ಆಗೋಯ್ತಲ್ವಾ ರಿಷಿ? ಅಲ್ಲ ರಿಷಿ,
ಅವ್ರ ತಂದೆಗೆ ಹುಷಾರಿಲ್ಲ, ಅವ್ರ ಮನೆಗೆ ಬಂದಿದ್ದಾರೆ, ಅದು ನಮಗೂ ಅರ್ಥ ಆಗತ್ತೆ. ಅಲ್ಲ ಕಣೋ, ನೀವೇ ಹೇಳಿದ್ರಿ ಸಂಜೆ ಅವ್ರ ತಂದೆ ಸಿಕ್ಕಿದ್ರು, ಕಿಡ್ನಾಪ್ ಆದ್ಮೇಲೆ ಅವ್ರು ನಮಗ್ ಸಿಕ್ಕಿದ್ರು, ಮಾತಾಡಿದ್ವಿ ಅಂತ ಹೇಳಿದ್ರಿ. ಅದಾದ್ಮೇಲೂ ಇಷ್ಟು ಅರ್ಜೆಂಟಲ್ಲಿ ಅವ್ರನ್ನ ಮೀಟ್ ಮಾಡೋ ಅಗತ್ಯ ಏನಿತ್ತು? ಅದು ಇದು ಬೇಡ ರಿಷಿ. ಮದ್ವೆ ಆಗಿ ಇವತ್ತಿಗೆ 1 ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಆಚರಿಸ್ಕೊಂಡಿದ್ದೀರಾ. ಇವತ್ತಾದ್ರೂ ಗಂಡನ ಜೊತೆಗಿರ್ಬೇಕು ಅನ್ನೋ ಭಾವನೆ ಬೇಡವಾ? ಗಂಡನ ಮನೆಯವರಿಗೆ ಗೌರವ ಕೊಡ್ಬೇಕು ಅನ್ನೋದು ಯಾವಾಗ ಕಲಿತಾಳೋ ಅವಳು? ರಿಷಿ, ನೀನು ಹೋಗು. ಇಲ್ಲಪ್ಪ, ನಾ ಅಮ್ಮನ ಹತ್ರ ಮಾತಾಡ್ತೀನಿ. ರಿಷಿ, ನಾನು ಹೇಳಿದ ಅರ್ಥ ಆಯ್ತಲ್ಲ? ಏನು ಇಷ್ಟೊತ್ತಲ್ಲಿ ಬಂದಿದ್ಯಾ? ಇದೇನ್ ಚಿಕ್ಕಮ್ಮ ಹಿಂಗೆ ಹೇಳ್ತಿದ್ದೀರಾ? ಇದು ನಂಗೂ ಮನೆನೇ ಅಲ್ವಾ? ಅಲ್ಲ, ಏನ್ ವಿಷಯ ಅಂತ ಕೇಳಿದೆ. ಅದು ಅಪ್ಪ ಏನ್ ನೋಡ್ಬೇಕಿತ್ತು, ಅದಕ್ಕೆ ಬಂದೆ. ಅವರು ಮಲಗಿದ್ದಾರೆ. ಕಮಲಿ, ನೀನೇನು ಅವ್ರನ್ನ ನೋಡ್ಬೇಕಾಗಿಲ್ಲ. ಪಾರ್ಟಿ ನಡಿಬೇಕಾದ್ರೆ ಅವ್ರ ನೆನಪಾದ್ರೂ ಇತ್ತ ನಿನ್ಗೆ? ಈಗ ಈ ರಾತ್ರಿಲಿ ಬಂದು ನೋಡ್ಬೇಕು ಅಂದ್ರೆ ಆಗಲ್ಲ. ಹೋಗ್ ನೀನು. ಅಯ್ಯೋ ಚಿಕ್ಕಮ್ಮ, ನನಗೆ ಪಾರ್ಟಿಗೆ ಹೋಗ್ಬೇಕು ಅಂತ ಇಷ್ಟ ಇರಲಿಲ್ಲ. ನನಗೂ ಅಪ್ಪನ ಜೊತೆ ಇರಬೇಕು ಅಂತಾನೆ ಅನ್ನಿಸ್ತಿತ್ತು. ಆದ್ರೆ ಏನ್ ಮಾಡ್ಲಿ, ನೆಂಟ್ರೆಲ್ಲ ಬಂದ್ಬಿಟ್ಟಿದ್ರು. ಅನಿವಾರ್ಯವಾಗಿ ನಾನು ಅಲ್ಲಿಗೆ ಹೋದೆ ಅಷ್ಟೇಯ. ಅಷ್ಟು ಮಾತ್ರಕ್ಕೆ ಅಪ್ಪಯ್ಯ ನೆನಪೇ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ಚಿಕ್ಕಮ್ಮ? ಅವ್ರು ನೆನಪಿರ್ಲಿಲ್ಲ ಅಂದ್ರೆ ಈ ರಾತ್ರಿನಾಗೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಪ್ಲೀಸ್ ಚಿಕ್ಕಮ್ಮ, ಒಂದ್ಕಿತ ನಾನು ಅವ್ರನ್ನ ನೋಡ್ಕೊಂಡು ಹೋಯ್ತೀನಿ. ಆಗೋಲ್ಲ ಕಮಲಿ, ಅವ್ರು ಮಲಗಿದ್ದಾರೆ ಅಂತ ಹೇಳ್ದೆ ತಾನೆ. ಅವ್ರಿಗೆ ಮೈ ಹುಷಾರಿಲ್ಲ ಅಂತ ನಿನ್ಗೂ ಗೊತ್ತು. ಇಷ್ಟು ರಾತ್ರಿಲಿ ಹೋಗಿ ಅವ್ರನ್ನ ಎಬ್ಸಿ ಮಾತಾಡೋದು ಎಷ್ಟು ಸರಿ ಕಮಲಿ? ಅಯ್ಯೋ ಚಿಕ್ಕಮ್ಮ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ಗೆ ಅಪ್ಪಯ್ಯನ ನೋಡ್ಲೇಬೇಕು ಅನಿಸ್ತೈತೆ. ನಾನು ಅಪ್ಪಯ್ಯನ ಎದೊಳ್ಸಕ್ಕಿಲ್ಲ. ಒಂದ್ಕಿತ ಅವ್ರ ಮುಖ ನೋಡ್ಕೊಂಡು ನಾನು ವಾಪಸ್ ಹೊಂಟೋಯ್ತೀನಿ. ಪ್ಲೀಸ್ ಚಿಕ್ಕಮ್ಮ, ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ತಲೆ ತಿನ್ಬೇಡ. ಹೋಗು ಅಂತ ಹೇಳ್ದೆ ತಾನೆ, ಅರ್ಥ ಮಾಡ್ಕೊ. ನೋಡಿ ಚಿಕ್ಕಮ್ಮ, ನಾನು ಅವ್ರ ಮಗಳಯ್ಯ. ನಾನು ಅವ್ರನ್ನ ನೋಡ್ಲೇಬೇಕು. ನನಗೂ ಅವ್ರನ್ನ ನೋಡೋ ಅಧಿಕಾರ ಐತೆ. ನಾನು ಅವ್ರನ್ನ ನೋಡ್ಕೊಂಡೇ ಹೋಯ್ತೀನಿ. ಓ, ಅಧಿಕಾರ? ಏನು ಅಧಿಕಾರ ಅಂತೆಲ್ಲ ಮಾತಾಡ್ತಿದ್ಯಾ ನೀನು? ನನ್ನ ಗಂಡನ್ಗೆ ಹುಷಾರಿಲ್ಲ, ಅವ್ರು ಮಲ್ಕೊಂಡಿದ್ದಾರೆ, ಡಿಸ್ಟರ್ಬ್ ಮಾಡಬೇಡ ಅಂತ ನಾನು ಹೇಳಿದ ಮಾತು ನಿನಗೆ ಲೆಕ್ಕಕ್ಕೆ ಇಲ್ವಾ? ಓ, ಏನು ನೀನು ಅವ್ರನ್ನ ನೋಡಬಾರ್ದು ಅಂತ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ನಿನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ, ತಿಳ್ಕೊ. ಅದು ಚಿಕ್ಕಮ್ಮ, ನೋಡ್ ಕಮ್ಲಿ, ನೀನ್ ಅಪ್ಪನ ಆರೋಗ್ಯದ ಬಗ್ಗೆ ನಿಂಗೆ ಸ್ವಲ್ಪನಾದ್ರೂ ಕನ್ಸರ್ನ್ ಇದ್ರೆ ನೀನಾಗೆ ನೀನು ಇಲ್ಲಿಂದ ಹೋಗು. ಅದು ಬಿಟ್ಟು ಅವ್ರನ್ನ ನೋಡ್ಬೇಕು ಅಂತ ಹಠ ಮಾಡಬೇಡ. ನೋಡಿ ಚಿಕ್ಕಮ್ಮ, ನಾನು ಅವ್ರ ಮಗಳಯ್ಯ. ಆದ್ರೂ ನಿಮ್ ತಾವ ಪರ್ಮಿಷನ್ ಕೇಳ್ತಾ ಇದ್ದೀನಿ. ದಯವಿಟ್ಟು ಅವ್ರನ್ನ ನೋಡೋದಕ್ಕೆ ನಂಗೆ ಅವಕಾಶ ಮಾಡಿಕೊಡಿ. ನಾನು ಹಠನೂ ಮಾಡ್ತಿಲ್ಲ, ನಿಮ್ ತವ ಕೇಳ್ಕೊತಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಕಮ್ಲಿ, ಅರ್ಥ ಮಾಡ್ಕೊ. ನೋಡು, ಅವ್ರು ಕಾಣಲಿಲ್ಲ ಅಂತ ಬೆಳಿಗ್ಗೆ ಎಲ್ಲ ಹುಡುಕಿ ನಮಗೆ ಸುಸ್ತಾಗಿದೆ. ನಿನ್ಗೂ ಅಷ್ಟೇ, ಫಂಕ್ಷನ್ ಅಲ್ಲಿ ಸುಸ್ತಾಗಿರುತ್ತೆ ತಾನೆ. ಹೋಗಿ ರೆಸ್ಟ್ ತಗೋ. ಚಿಕ್ಕಮ್ಮ ಪ್ಲೀಸ್. ಒಳ್ಳೆ ಮಾತನ್ನ ಹೇಳಿದ್ರೆ ಅರ್ಥ ಆಗೋಲ್ವಾ? ಹೋಗ್ತಾ ಇರು ಒಂದೆ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಕಮಲಿ, ಯಾಕೆ ಸರ್ ಹೇಗೆ ಸುಮ್ಮನೆ ಕೋಪ ಮಾಡ್ಕೋತೀಯ? ಯಾವುದು ಒಂದು ಕ್ಷಣದಲ್ಲಿ ಕಮ್ಲಿ ಮಾಡೋ ತಪ್ಪಿಗೆ ಅವಳು ಇಷ್ಟು ದಿನ ಮಾಡಿರೋ ಒಳ್ಳೆತನನೆಲ್ಲ ಕಡೆಗಣಿಸ್ತಾ ಇದೆಯಾ? ಸರಿನಾ ಇದು? ರಮೇಶ್, ಚೆನ್ನಾಗಿರೋದು ಸರಿಯಾಗಿರೋದು ಅಂದ್ರೆ ಯಾವಾಗ್ಲೂ ಒಂದ್ಸಲ ಅಲ್ಲ, ಯಾವಾಗ್ಲೂ ಸರಿಯಾಗೇ ಇರ್ಬೇಕು. ಆಗ ಅದು ಸರಿ ಅಂತ ಅನ್ಸ್ಕೊಳತ್ತೆ. ಸಿಚುವೇಶನ್ ತಕ್ಕ ಹಾಗೆ ಬದಲಾಗೋದನ್ನ ನೀವ್ ಅಕ್ಸೆಪ್ಟ್ ಮಾಡ್ಬೋದು ರಮೇಶ್, ಆದ್ರೆ ನಾನ್ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ನನಗೆ ಈ ಮನೆ ಮರ್ಯಾದೆನೇ ಇಂಪಾರ್ಟೆಂಟ್. ಅಂಡ್ ಮೋರ್ ಓವರ್, ಈ ಮನೆ ಘನತೆನೇ ನನಗೆ ಮೊದಲನೇ ಪ್ರಾಮುಖ್ಯತೆ. ಆಮೇಲೆ ತವ್ರ ಮನೆ ಅನ್ನೋದು ಬರುತ್ತೆ.
ಕಮಲಿ ಈ ಮನೆಗೆ ಸೊಸೆಯಾಗಿ ಬರೋದಕ್ಕೂ ಮುಂಚೆ ಅವಳಿಗೆ ಬೇರೆ ಏನಾದರೂ ಮುಖ್ಯ ಆಗಿರ್ಬೋದು. ಆದರೆ ಈ ಮನೆಗೆ ಬಂದಮೇಲೆ ಈ ಮನೆಯವ್ರು ಒಳಿತು ನಮ್ಮೆಲ್ಲರ ಫೀಲಿಂಗ್ಸು ಅವಳಿಗೆ ಮುಖ್ಯ ಆಗಿರಬೇಕು. ತಾರಾ, ಇವತ್ತು ರಿಷಿ ಕಮಲಿ ಆ್ಯನಿವರ್ಸರಿ ಅಂತ ಎಷ್ಟು ಗ್ರ್ಯಾಂಡಾಗಿ ಪಾರ್ಟಿ ಮಾಡಿದ್ದಾಯಿತು, ಸೆಲೆಬ್ರೇಟ್ ಮಾಡಿದ್ದಾಯಿತು. ಇದೆಲ್ಲ ನೀನು ಮಗ ಸೊಸೆ ಖುಷಿಗೋಸ್ಕರ ಮಾಡ್ತೀಯೋ ಅಥವಾ ಫ್ರೆಂಡ್ಸ್ ಮುಂದೆ ತೋರಿಕೆಗೋಸ್ಕರ ಮಾಡ್ತೀಯೋ? ತಾರಾ, ನಾವು ಹೇಗೆ ನಮ್ಮ ಸೊಸೆ ನಮಗೆ ನಮ್ಮನೆಗೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ, ಹಾಗೆ ನಮ್ಮಿಂದಲೂ ನಮ್ಮ ಸೊಸೆ ಏನೋ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾಳಲ್ವ, ಅದನ್ನು ನಾವು ಮರಿಬಾರ್ದು, ಉಳಿಸ್ಕೋಬೇಕು. ಇವತ್ತು ಕಮಲಿನ ಎಷ್ಟು ಹೊಗಳಿದ್ರು, ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು. ಇಂಥ ಸೊಸೆ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಅಂತೆಲ್ಲ ಹೇಳಿದ್ರು. ಆದ್ರೆ ಅದೇ ಕಮಲಿ ಇವತ್ತು ಯಾವ ರೀತಿ ಮಾಡಿದ್ಲು ಹೇಳಿ? ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ ರಮೇಶ್. ಎಲ್ಲಿ ಅವಳು ಬದಲಾಗ್ತಾಳೋ, ಎಲ್ಲಿ ಅವಳು ಸುಖ ನೆಮ್ಮದಿ ಇದನ್ನೆಲ್ಲ ಅವಳು ಕೈಯಾರೆ ಹಾಳು ಮಾಡ್ಕೋತಾಳೋ ಅಂತ ಭಯ ಆಗುತ್ತೆ. ತಾರಾ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಯಾಕೆ ಏನೇನೋ ಅನ್ಕೋತಿದ್ಯಾ? ಕಮಲಿ ಏನು ಇನ್ನು ಚಿಕ್ಕ ಮಗು ಅಲ್ಲ. ಯಾವ ಸಂದರ್ಭದಲ್ಲಿ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನೋಡು, ನೀನು ಮಗ ಸೊಸೆನ ಈ ವಯಸ್ಸಲ್ಲಿ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು. ಅದು ಬಿಟ್ಟು ಈಗ ಟಿಪಿಕಲ್ ಅತ್ತೆ ಥರ ಬಿಹೇವ್ ಮಾಡಿದ್ರೆ ಹೇಗೆ? ಐ ರಿಕ್ವೆಸ್ಟ್ ಯು ತಾರಾ, ಪ್ಲೀಸ್ ಕಮಲಿ ಬಂದಾಗ ಇದನ್ನ ದೊಡ್ಡ ವಿಷಯ ಮಾಡಬೇಡ. ಅವ್ಳಿಗೆ ಸಮಾಧಾನವಾಗಿ ಹೇಳು, ಅವಳ ಹತ್ರ ಕೂಲಾಗಿ ಮಾತಾಡು. ಹೇಳ್ಬಿಟ್ಟು ಹೋಗೋದಲ್ವೇ ನಮ್ಮ ಮಾತು ಹೇಳು, ಅವಳಿಗೂ ಅರ್ಥ ಆಗಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಅವ್ರಿಗೆ ನಾವೇ ಅಡ್ಜಸ್ಟ್ ಆಗಬೇಕಾಗತ್ತೆ. That's all. ಅಪ್ಪಯ್ಯ, ಕಮಲಿ ಅಪ್ಪಯ್ಯ, ಚೆನ್ನಾಗಿದೆಯಮ್ಮ? ನೀವು ನೋಡ್ಬೇಕು ಅಂತಾನೆ ಬಂದೆ ಅಪ್ಪಯ್ಯ. ರೀ, ನೀವ್ ಯಾಕೆ ಬರಕ್ ಹೋದ್ರಿ? ಮಲ್ಕೊಳತ್ತಾನೆ, ಬನ್ನಿ ಮಲ್ಕೊಳ್ಳಿ ಬನ್ನಿ. ಇಲ್ಲ ಕಮಲಿ, ನನ್ನ ಮಗಳು ಅಪ್ಪಯ್ಯ, ಹೇಗಿದೆಯಮ್ಮ? ಆಯ್ತಾ? ಈಗ ಸಮಾಧಾನ ಆಯ್ತಾ ನಿನ್ಗೆ? ನೀನ್ ಬಂದೆ ಅಂತ ಎದ್ ಬಂದ್ರಲ್ಲ. ಛೆ, ಪಾಪ ಎಷ್ಟು ಸುಸ್ತಾಗಿತ್ತು ಅವ್ರಿಗೆ. ಸ್ವಲ್ಪ ಮಲ್ಕೊಂಡು ರೆಸ್ಟ್ ತಗೊಳ್ಳಿ ಅಂತ ಅನ್ಕೊಂಡಿದ್ದೆ. ನೀನ್ ಬಂದು ಎಲ್ಲ ಹಾಳು ಮಾಡ್ಬಿಟ್ಟೆ. ಬೇಡ, ಬೈಬೇಡ. ನನ್ನ ಮಗಳು ಕಮಲಿ. ಅಪ್ಪಯ್ಯ, ನಂಗೆ ಎಷ್ಟು ಖುಷಿ ಆಯ್ತೈತೆ ಗೊತ್ತಾ? ಚಿಕ್ಕಮ್ಮ, ಒಂದ್ 2 ನಿಮಿಷ ಮಾತಾಡ್ಸ್ಕೊಂಡು ಹೊಂಟೋಯ್ತೀನಿ. ನಿಂಗೆ ಹೇಳಿದ್ರೆ ಅರ್ಥ ಆಗಲ್ವಾ? ಇವ್ರಿಗಾದ್ರೆ ಗೊತ್ತಾಗಲ್ಲ, ನಿನ್ಗೂ ಗೊತ್ತಾಗಲ್ವಾ? ನೀರು ಬೇಕು. ತರ್ತೀನಿ ರೀ. ಅಪ್ಪಯ್ಯ, ಯಾಕಂಗ್ ನೋಡ್ತಿದ್ದೀರಾ? ನಾ ತಾವು ಮಾತಾಡೋದೇನಾದ್ರೂ ಇತ್ತಾ? ನಿನ್ನ ಹತ್ರ ಮಾತಾಡಬೇಕು ಕಮಲಿ. ಹೇಳಿ ಅಪ್ಪಯ್ಯ. ಇಲ್ಲಿ ಬೇಡ, ಮತ್ತೆ ಆಚೆ. ಸರಿ. ಕಮಲಿ, ಏನ್ ಮಾಡ್ತಿದ್ಯಾ ನೀನು? ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಅದು ಚಿಕ್ಕಮ್ಮ, ಅಪ್ಪಯ್ಯನೇ ವಾಕಿಂಗ್ ಮಾಡ್ಬೇಕು ಅಂತ ಹೇಳಿದ್ರು. ನಿನಗೆ ಬುದ್ಧಿ ಇಲ್ವಾ? ಹೇಳ್ದೆ ತಾನೆ ಇವ್ರು ಟಯರ್ಡ್ ಆಗಿದ್ದಾರೆ ಅಂತ. ಇಷ್ಟೊತ್ತಿನಲ್ಲಿ ಆಚೆ ಕರ್ಕೊಂಡು ಹೋಗಿ ಹೆಚ್ಚು ಕಡಿಮೆ ಆದ್ರೆ ಯಾರು ನೋಡ್ಕೋತಾರೆ ಹೇಳು? ಇದೇ ಹಿಂಸೆ ಆಗೋಯ್ತು. ಮೊದಲು ನೀನ್ ಅಮ್ಮ, ಈಗ ನೀನ್ ಶುರು ಹಚ್ಕೊಂಡಿದ್ಯಾ? ನೋಡಿ ಚಿಕ್ಕಮ್ಮ, ನನ್ನ ಅಪ್ಪಯ್ಯನ ನೋಡ್ಬೇಕು ಅಂತ ಬಂದೆ ಹೊರ್ತು ನಿಮ್ಗಾಗ್ಲಿ ಅವ್ರಿಗಾಗ್ಲಿ ತೊಂದರೆ ಕೊಡ್ಬೇಕು ಅಂತ ಬರ್ಲಿಲ್ಲ. ತೊಂದರೆ ಕೊಡೋರು ಎಲ್ರು ನಾವು ತೊಂದರೆ ಕೊಡ್ತಿಲ್ಲ ಅಂತಾನೆ ಅನ್ಕೊಂಡಿರ್ತಾರೆ. ನಿಂದು ನಿಮ್ಮಮ್ಮಂದು ಇಬ್ರದ್ದು ಒಂದೇ ಗೋಳ ಇತ್ತಲ್ಲ. ನಾನು ಚಂದ್ರನ ಮದ್ವೆ ಆದಾಗಿನಿಂದ ನಿಮ್ಮಮ್ಮ ದೂರದಲ್ಲಿದ್ರು. ಒಂದಿನಾನು ನನ್ನನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡ್ಲಿಲ್ಲ. ಕಣ್ಣೀರು ಹಾಕ್ಸಿದ್ರು. ಈಗ ನೀನ್ ಬಂದಿದ್ಯಾ? ಚಿಕ್ಕಮ್ಮ, ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬೇಡಿ. ನನ್ನ ಮನ್ಸಿಗೆ ನೋವಾಯ್ತೈತೆ. ನೋವು
ನಿನಗೆ ಮಾತ್ರ ಆಗೋದ ಕಮಲಿ? ನಿಮ್ಮಮ್ಮ ಇರೋವರೆಗೂ ನಾನು ಸುಖ ಅನುಭವಿಸ್ಲಿಲ್ಲ. ಆಮೇಲಾದ್ರೂ ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡ್ರೆ ಅವರು ಹೀಗಾಗಿದ್ದಾರೆ. ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡೋಕ್ಕಾಗದೆ ನಾನು ನನ್ನ ಮಗಳು ಪ್ರತಿ ಕ್ಷಣ ನೋವು ಅನುಭವಿಸ್ತಾ ಇದ್ದೀನಿ ಕಮಲಿ. ಆದ್ರೆ ನಿನಗೆ ಈ ರಾತ್ರಿಲಿ ಅವ್ರನ್ನ ಬಂದು ನೋಡ್ಕೊಂಡು ಹೋದೆ ಅಂತ ಅನ್ಸ್ಕೊಳ್ಳೋದೇ ಮುಖ್ಯ ಅಲ್ವಾ? ಯಾಕಾದ್ರೂ ನೀನ್ ನಮ್ಮ ಮನೆಗೆ ಬರ್ತೀಯೋ ಏನೋ? ನೋಡು, ದಯವಿಟ್ಟು ಇವರು ಸರಿ ಹೋಗೋವರೆಗೂ ನೀನು ಈ ಮನೆ ಕಡೆ ತಲೆನೂ ಹಾಕ್ಬೇಡ. ಅರ್ಥ ಆಯ್ತಾ?